ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸ್ಫೋಟಕ ಸುದ್ದಿ. ಇದು ಎಲ್ಲೂ ಇಲ್ಲದ, ಯಾರಿಗೂ ಗೊತ್ತಿಲ್ಲದ ಎಕ್ಸ್ಕ್ಲೂಸಿವ್ ಸುದ್ದಿ. ನಾಯಕತ್ವ ಫೈಟ್ ಗಿಂತಲೂ ಕೂಡ ಅತಿ ದೊಡ್ಡ ಸ್ಟೋರಿಯನ್ನ ನಿಮ್ ಮುಂದೆ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಇವತ್ತು. ಇಡೀ ರಾಜಕೀಯ ನಾಯಕರು ತಿರುಗಿ ನೋಡುವಂತಹ ಸುದ್ದಿ ಇದು. ಆ ಮಹಾನ್ ನಾಯಕನ ಕೆಳಗಿಳಿಸೋಕೆ ಮತ್ತೊಬ್ಬ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿರುವ ಸುದ್ದಿ ಇದು. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸ್ಫೋಟಕ ಸುದ್ದಿ ಇದು. ಎಲ್ಲೂ ಇಲ್ಲದ, ಯಾರಿಗೂ ಗೊತ್ತಾಗದ, ಯಾರು ಕೂಡ ಇನ್ನೂ ಲೆಕ್ಕಾಚಾರ ಹಾಕೋಕೆ ಶುರು ಮಾಡದಂತಹ ಸುದ್ದಿ ಇದು. ನಾಯಕತ್ವ ಫೈಟ್ ಅನ್ಕೊಳಕ್ ಹೋಗ್ಬಿಡಿ. ಇತ್ತೀಚೆಗೆ ನೀವು ಹೆಚ್ಚಾಗಿ ಸುದ್ದಿ ಕೇಳಿರುವಂತದ್ದೇ ನಾಯಕತ್ವದ ಫೈಟ್, ಪವರ್ ಶೇರಿಂಗ್ ಅಂತೆ, ಅವ್ರು ಇಳಿತಾರಂತೆ ಇವ್ರು ಬರ್ತಾರಂತೆ. ಇಲ್ಲ, ಆ ಸುದ್ದಿ ಅಲ್ವೇ ಅಲ್ಲ. ಇಡೀ ರಾಜಕೀಯದ ನಾಯಕರು ತಿರುಗಿ ನೋಡುವಂತಹ ಸುದ್ದಿ ಇದು. ಆ ಒಬ್ಬ ಮಹಾನ್ ನಾಯಕನ ಕೆಳಗಿಳಿಸೋಕೆ ಅಥವಾ ಮಟ್ಟ ಹಾಕೋಕೆ ಮತ್ತೊಬ್ಬ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯ? ಆ ಪಕ್ಷಕ್ಕೆ ಇದು ಒಳ್ಳೆ ಬೆಳವಣಿಗೆನಾ? ಯಾರು ಆ ನಾಯಕ? ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ರಾಜ್ಯ ರಾಜಕೀಯದಲ್ಲಿ ನಡೆದಿರುವ ಅತಿ ದೊಡ್ಡ ಡೆವಲಪ್ಮೆಂಟ್ ಇದು. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಇನ್ನೂ ಕೂಡ ಯಾರು ರಾಜಕೀಯದಲ್ಲಿ ಇರೋರು ಕೂಡ ಇದೆಲ್ಲ ಲೆಕ್ಕಾಚಾರ ಹಾಕಕ್ ಶುರು ಮಾಡಿಲ್ಲ. ಅದಕ್ಕಿಂತ ಮುಂಚೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಈ ಸುದ್ದಿ ನೋಡ್ಬಿಟ್ರೆ ಆ ಪಕ್ಷದ ಕಾರ್ಯಕರ್ತರೇ ಶಾಕ್ ಆಗ್ತಾರೆ. ಆ ರಾಷ್ಟ್ರೀಯ ಪಕ್ಷದ ನಾಯಕತ್ವದ ಕಚ್ಚಾಟ ಇನ್ನೊಂದು ಹಂತಕ್ಕೆ ಹೋಗಿ ಶಿಫ್ಟ್ ಆಗಿದೆ. ಪವರ್ ಶೇರಿಂಗ್ ಅಲ್ಲ ಅಂದ್ರೆ ಇನ್ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ನಿಮಗೆ ಗೊಂದಲ ಆಗುತ್ತೆ. ನಿಮಗೂ ಮಾತ್ರ ಅಲ್ಲ, ಈ ಸುದ್ದಿ ಕೇಳಿದ್ರೆ ಆ ಪಕ್ಷದ ತಳಮಟ್ಟದ ಕಾರ್ಯಕರ್ತರೂ ಕೂಡ ಶಾಕ್ ಆಗ್ತಾರೆ. ಇವ್ರಿಗೆ ಏನ್ ಬಂದಿದೆ, ಯಾಕಿಂತ ಮಹಾನ್ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಾರ್ಯಕರ್ತರೇ ಚೀತು ಅನ್ನುವಂತಹ ಸುದ್ದಿ ಇದು. ಈ ಸ್ಟೋರಿ ನೋಡಿದ್ರೆ ಆ ಪಕ್ಷದ ಕಾರ್ಯಕರ್ತರುಗಳೇ ಶಾಕ್ ಆಗ್ತಾರೆ. ಆ ರಾಷ್ಟ್ರೀಯ ಪಕ್ಷದ ನಾಯಕತ್ವದ ಕಚ್ಚಾಟ ಈಗ ಮತ್ತೊಂದು ದೊಡ್ಡ ಹಂತಕ್ಕೆ ಶಿಫ್ಟ್ ಆಗಿದೆ. ಯಾವ ಹಂತಕ್ಕೆ ಅಥವಾ ಯಾವ ಮಟ್ಟಕ್ಕೆ ಅಂದ್ರೆ ನೀವು ಯೋಚನೆಯೂ ಕೂಡ ಮಾಡಿಲ್ಲ ಇನ್ನು. ಆ ಬಿಗ್ ಫೈಟ್ ಮಧ್ಯ ಸೈಲೆಂಟ್ ಆಗಿಯೇ ಮತ್ತೊಬ್ಬ ನಾಯಕ ಎಂಟ್ರಿ ಕೊಟ್ಟಿದ್ದಾನೆ. ಉತ್ತರ ಕರ್ನಾಟಕದಿಂದ ಮತ್ತೊಂದು ಅಪಸ್ವರ ಶುರುವಾಗ್ತಾ ಇದೆ. ಹಾಗಾದ್ರೆ ಮತ್ತೊಬ್ಬ ಹೊಸದಾಗಿ ಎಂಟ್ರಿ ಕೊಟ್ಟಿರುವ ಆ ನಾಯಕ ಯಾರು? ಯಾರನ್ನ ಕೆಳಗಿಳಿಸುವ, ಮಟ್ಟ ಹಾಕುವ, ತುಳಿಯುವ, ಅಳಿಸಿ ಹಾಕುವ, ಇತಿಹಾಸದಿಂದಲೇ ಅಳಿಸಿ ಹಾಕುವ ಪ್ರಯತ್ನವನ್ನ ಮಾಡ್ತಾರೋ ಆ ನಾಯಕ ಯಾರು ಮತ್ತು ಯಾರ ವಿರುದ್ಧ? ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಫೋಟಿಸ್ತಾ ಇದೆ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ. ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷವನ್ನ ಕಟ್ಟಿ ಬೆಳೆಸಿದವರಿಗೆ ಕೊಡ್ತಾ ಇರೋದು ಈ ಗೌರವನ. ಆ ಹಿರಿಯ ನಾಯಕನಿಂದಲೇ ರಾಜ್ಯದಲ್ಲಿ ಎರಡೆರಡು ಸಲ ಅಧಿಕಾರಕ್ಕೆ ಬಂದ್ರು. ಆದ್ರೂ ಕೂಡ ಆ ಹಿರಿಯ ನಾಯಕನಿಗೆ ಕನಿಷ್ಠ ಪಕ್ಷ ಒಂದು ಗೌರವವನ್ನು ಕೂಡ ಕೊಡ್ತಾ ಇಲ್ಲ. ಈ ಯಂಗೆಸ್ಟ್ ಲೀಡರ್. ಇದು ಕಾಂಗ್ರೆಸ್ ಕುರ್ಚಿ ಫೈಟ್ಗೆ ಸಂಬಂಧಪಟ್ಟ ಸುದ್ದಿ ಅಲ್ಲ. ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಇಳಿತಾರೆ, ಡಿ.ಕೆ. ಶಿವಕುಮಾರ್ ಬರ್ತಾರೆ, ಇಲ್ಲ ಸಿದ್ದರಾಮಯ್ಯನೇ ಮುಂದುವರಿತಾರೆ. ನೋ, ಪವರ್ ಶೇರಿಂಗ್ ಬಗ್ಗೆ ನಾವು ಮಾತಾಡ್ತಲೇ ಇಲ್ಲ. ರಾಜ್ಯ ರಾಜಕೀಯದ ಪಡಸಾಲೆಯಲ್ಲೂ ಕೂಡ ಇದಿನ್ನು ಲೆಕ್ಕಾಚಾರ ಹಾಕಕ್ಕೆ ಶುರುವಾಗಿಲ್ಲ.
ಅಂತಹ ಮೇಜರ್ ಬದಲಾವಣೆಯನ್ನು ಅಬ್ಸರ್ವ್ ಮಾಡಿ ಗ್ಯಾರಂಟಿ ನ್ಯೂಸ್ ನಿಮ್ ಗಮನಕ್ಕೆ ತರ್ತಾ ಇದೆ. ಒಂದ್ ವೇಳೆ ಹಿಂಗಾಗ್ಬಿಟ್ರೆ ಇಷ್ಟು ವರ್ಷ ರಾರಾಜಿಸಿದಂತಹ ಪಕ್ಷ, ಕೆಲವು ಸಲ ಅಧಿಕಾರಕ್ಕೆ ಬಂದಂತಹ ಪಕ್ಷ ಮಣ್ಣು ಕಚ್ಚೋದು ಗ್ಯಾರಂಟಿ, ಜನ ತಿರುಗಿ ಬೀಳೋದು ಗ್ಯಾರಂಟಿ, ಪ್ರಮುಖವಾಗಿ ಸಮುದಾಯ ತಿರುಗಿ ಬೀಳೋದು ಗ್ಯಾರಂಟಿ, ಸಮುದಾಯದ ಮಠಗಳು ಪಕ್ಷವನ್ನೇ ಇಲ್ಲ ಅನ್ನಿಸುವ ರೀತಿಯಲ್ಲಿ ಮಾಡೋದಂತೂ ಗ್ಯಾರಂಟಿ. ಹಾಗಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದಲ್ಲ, ಅಲ್ವೇ ಅಲ್ಲ. ಇದು ಸಿಎಂ ಡಿಸಿಎಂಗೆ ಸಂಬಂಧಪಟ್ಟಂತಹ ಇನ್ಸೈಡ್ ಸ್ಟೋರಿ ಕೂಡ ಅಲ್ಲ. ಇದು ಬಿಜೆಪಿಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗ ಒಂದು ಹಂತಕ್ಕೆ ನಿಮಗೆ ತಲೆಯಲ್ಲಿ ನಾವು ಯಾವ್ದ್ರ ಬಗ್ಗೆ ಹೇಳಕ್ ಹೊರಟಿದೀವಿ ಅನ್ನುವಂಥದ್ದು ಯೋಚನೆ ಶುರುವಾಗಕ್ಕೆ ಆರಂಭ ಆಗಿರುತ್ತೆ, ಮೊಳಕೆ ಹೊಡೆದಿರುತ್ತೆ. ಅದರ ಡೆವಲಪ್ಮೆಂಟ್ ನೋಡೋಣ. ಬಿಜೆಪಿ ಅಧಿಕಾರದಲ್ಲಿಲ್ಲ, ಆದ್ರೂ ಕೂಡ ಇಂಥ ಮೇಜರ್ ಅಪ್ಡೇಟ್ ಯಾಕೆ ಕೊಡ್ತಾ ಇದ್ದಾರೆ, ಯಾರ ಬಗ್ಗೆ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಅದನ್ನ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ನಡೆದಿರುವಂತಹ ಆ ಒಂದು ಬಿಗ್ ಡೆವಲಪ್ಮೆಂಟ್ ಏನು? ನೇಮಕಾತಿ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರ ಪಾಲಿಟಿಕ್ಸ್ ಯಾವ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ ಅಂದ್ರೆ, ಧಾರವಾಡದ ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಫೋಟೋಗೂ ಕೂಡ ಅವಕಾಶ ಇರಲಿಲ್ಲ. ಇದನ್ನ ಜಸ್ಟ್ ಫೋಟೋ ಅಂತ ಕನ್ಸಿಡರ್ ಮಾಡಬೇಡಿ. ಜಸ್ಟ್ ಫೋಟೋ ಇಲ್ಲದಕ್ಕೆ ಇಷ್ಟೊಂದು ಬಿಲ್ಡಪ್ ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ. ಇತ್ತೀಚೆಗೆ ನಡೀತಾ ಇರುವ ಪಾಲಿಟಿಕ್ಸ್, ಬಿಜೆಪಿಯಿಂದ ಯಡಿಯೂರಪ್ಪ ಅವರ ಹೆಸರನ್ನೇ ಅಳಿಸಿ ಹಾಕುವಂತಹ ದೊಡ್ಡ ಪ್ರಯತ್ನ, ಷಡ್ಯಂತ್ರ ಇದು. ಧಾರವಾಡದ ಪ್ರತಿಭಟನೆ ಆಯ್ತು. ವಿದ್ಯಾರ್ಥಿಗಳು ನೇಮಕಾತಿಯನ್ನ ಮಾಡಬೇಕು ಅಂತ ನೀವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಬಿಜೆಪಿ ಅವ್ರು ಹೋದ್ರು, ಕ್ಯಾಕ್ರಿಸ್ತು ಅಂತ ಉಗಿದು ವಾಪಸ್ ಕಳಿಸಿದ್ರು ಬಿಜೆಪಿ ಅವ್ರನ್ನ. ಆದ್ರೆ ವಿಚಾರ ಅದಲ್ಲ ನೋಡಿ. ಧಾರವಾಡದ ಪ್ರತಿಭಟನೆಯಲ್ಲಿ ಬಿಎಸ್ವೈ ಅಂದ್ರೆ ಪಕ್ಷವನ್ನ ಕಟ್ಟಿ ಬೆಳೆಸಿದಂತಹ, ಸೈಕಲ್ ಹತ್ತಿ ಪಕ್ಷವನ್ನ ಕಟ್ಟಿ ಬೆಳೆಸಿದಂತಹ ಯಡಿಯೂರಪ್ಪ ಅವ್ರಿಗೆ ಕೊಟ್ಟಂತಹ ಗೌರವ ಏನ್ ಗೊತ್ತಾ? ಬ್ಯಾನರ್ ನಲ್ಲಿ, ಫ್ಲೆಕ್ಸ್ ಅಲ್ಲಿ ಅವರ ಹೆಸರಿರ್ಲಿ, ಕನಿಷ್ಠ ಪಕ್ಷ ಯಾವುದೋ ಒಂದು ಮೂಲೆಯಲ್ಲೂ ಕೂಡ ಅವರ ಫೋಟೋ ಇರಲಿಲ್ಲ. ಅವರ ಮಗ ಶಾಸಕರು, ರಾಜ್ಯಾಧ್ಯಕ್ಷರು, ಅವರ ಫೋಟೋ ಕೂಡ ಇರಲಿಲ್ಲ. ವಿಜಯೇಂದ್ರ ಅವ್ರಿಗೆ ಇತ್ತೀಚೆಗೆ ನಡೀತಾ ಇರುವ ಯಾವುದೇ ಪ್ರತಿಭಟನೆಗೆ ಆಹ್ವಾನ ಕೂಡ ಇಲ್ಲ. ಇದು ಅವಮಾನ, ಅಪಮಾನ ಅಲ್ಲದೆ ಇನ್ನೇನು. ಹಂಗಂದ್ರೆ ಬಿಜೆಪಿಲಿ ಮನೆ ಒಂದು 100 ಬಾಗಿಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರನ್ನ ಕರೆಸ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಫ್ಲೆಕ್ಸ್ ಗಳಲ್ಲಿ ಇವ್ರಿಗೆ ಬೇಕಾಗಿರೋ ನಾಯಕನ ಫೋಟೋಗಳನ್ನು ಇಟ್ಕೊಂಡು ನೀವು ನೋಡಿ ಅಲ್ಲಿ ವಿಜಯೇಂದ್ರ ಅವರ ಹೆಸರು ಇಲ್ಲ. ಯಡಿಯೂರಪ್ಪ ಅವರೇನೋ ರಾಜಕೀಯದಿಂದ ದೂರ ಇದ್ರೂ ಕೂಡ ಈಗ ಅವರ ಮಗ ಸಕ್ರಿಯ ರಾಜಕಾರಣಿ, ಕೇವಲ MLA ಮಾತ್ರ ಅಲ್ಲ, ಪಕ್ಷದ ರಾಜ್ಯಾಧ್ಯಕ್ಷ. ಹಾಗಾದ್ರೆ ಏನ್ ಮಾಡಕ್ ಹೊರಟಿದ್ದಾರೆ? ಈಗ ಅತ್ತಿ ದೇಣಿಯನ್ನು ಒದೆಯ ಕೆಲಸ ಅಂತಾರೆ, ಅದನ್ನ ಮಾಡ್ತಾ ಇದೆಯಾ ಬಿಜೆಪಿ? ಆಲ್ರೆಡಿ ಅಂತಹ ಎಡವಟ್ಟನ್ನ ಮಾಡ್ಕೊಂಡು ಮಸಿ ಬಳಸ್ಕೊಂಡಿತ್ತು, ಮಣ್ಣು ತಿಂದಿತ್ತು, ಗೋಗರ್ದು ಕೈಕಾಲು ಇಟ್ಕೊಂಡು ವಾಪಸ್ ಆ ಪುಣ್ಯಾತ್ಮನನ್ನ ಪಕ್ಷಕ್ಕೆ ಕರ್ಕ ಬಂದ್ರು. ಅವರೊಬ್ಬರ ಹೆಸರು ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಪಕ್ಷ ನೆಲ ಕಚ್ಚುತ್ತೆ ಯಾವ ಪ್ರಮಾಣದಲ್ಲಿ ಎನ್ನುವಂತಹ ಅನುಭವ ಕೂಡ ಆಗಿದೆ. ಗೊತ್ತಿದ್ದು ಈ ಎಡವಟ್ಟ ಅಪ್ಪ ಮತ್ತು ಮಗನನ್ನ ಈ ಪ್ರಮಾಣದಲ್ಲಿ ಒಂದೇ ಸಲ ದೂರ ಇಡೋಕ್ ಪ್ರಯತ್ನ ಪಟ್ರ. ಸಮುದಾಯದ ಮೇಲೆ ತಮ್ಮ ಹಿಡಿತ ಸಾಧಿಸೋಕೆ ಆ ನಾಯಕ ಶುರು ಮಾಡಿದ್ರ. ಹಾಗಾದ್ರೆ ಯಾರು? ಸಮುದಾಯ ಅಂತ ಬಂದಾಗ ಅಶೋಕ್ ಅವ್ರು ಬರಲ್ಲ, ಲಿಂಗಾಯತ ಸಮುದಾಯ. ಸೊ ಸಮುದಾಯದಲ್ಲಿ ಇಟ್ಕೊಂಡು ಸಮುದಾಯದ ಅಂತಹ ಪ್ರಶ್ನಾತೀತ ನಾಯಕನನ್ನ ಪಕ್ಷವನ್ನ ಕಟ್ಟಿ ಬೆಳೆಸಿ, ನೀರ್ ಹಾಕಿ ಪೋಷಿಸಿ, ಅಧಿಕಾರಕ್ಕೆ ತಂದು ರಾಜ್ಯದಲ್ಲೂ ಬಿಜೆಪಿ ಒಂದು ಸ್ಟ್ರಾಂಗ್ ಪಕ್ಷ ಅಂತ ತೋರಿಸಿಕೊಟ್ಟಂತಹ ನಾಯಕನನ್ನ ಈ ಪ್ರಮಾಣದಲ್ಲಿ ಮೂಲೆ ಗುಂಪ
ರಾಜ್ಯದಲ್ಲಿ ಬಿಜೆಪಿ ಅಂದ್ರೆ ಇತ್ತೀಚೆಗೆ ಮೋದಿ ಹೆಸರು ಬರ್ತಾ ಇರ್ಬೋದು. ಮೋದಿಗಿಂತಲೂ ಸೌಂಡ್ ಮಾಡೋ ಹೆಸರು ಯಾವುದು ರಾಜ್ಯದಲ್ಲಿ? ಕರ್ನಾಟಕ ಬಿಜೆಪಿ ಅಂದ್ರೆ ಡೆಫಿನೆಟ್ಲಿ ಎಸ್, ಎಸ್ ಯಡಿಯೂರಪ್ಪ. ಕರ್ನಾಟಕದ ಬಿಜೆಪಿ ಪಾಲಿನ ಭೀಷ್ಮ ಅಂತ ಕರೆಸ್ಕೊಳ್ಳುವ ಯಡಿಯೂರಪ್ಪ ಅವರನ್ನ ಮತ್ತು ಅವರ ಮಗನನ್ನ ಈ ಪ್ರಮಾಣದಲ್ಲಿ ಹತ್ತಿಕ್ಕೋಕೆ ಪ್ರಯತ್ನ ಪಟ್ರ. ಇದು ಒಳ್ಳೆ ಬೆಳವಣಿಗೆನಾ? ಒಳ್ಳೆ ಬೆಳವಣಿಗೆನಾ? ಹಾಗಾದ್ರೆ ಈ ಯಾವ ಬೆಳವಣಿಗೆಗಳು ಕೂಡ ಹೈಕಮಾಂಡಿಗೆ ಕಾಣಿಸ್ತಾ ಇಲ್ವಾ? ಏನ್ ಮಾಡಕ್ ಹೊರಟಿದ್ದಾರೆ? ಪಕ್ಷ ಕಟ್ಟಿ ಬೆಳೆಸಿದಂಥವ್ರನ್ನ ಈ ಪ್ರಮಾಣದಲ್ಲಿ ದೂರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಮಾಡಿದಂತಹ ಅವಮಾನ ಅಂತ ಕನ್ಸಿಡರ್ ಮಾಡೋಕ್ಕಿಂತ ಹೆಚ್ಚಾಗಿ ತಮ್ಮ ಗುಂಡಿಯನ್ನ ತಾವೇ ತೋಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ನೋಡಿ, ನಾನು ಆರಂಭದಲ್ಲೇ ಹೇಳ್ದೆ, ನಾವು ಕುರ್ಚಿ ಕಿತ್ತಾಟ ಅಥವಾ ಕಾಂಗ್ರೆಸ್ ಬಗ್ಗೆ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ವಿ ನಾವು. ಯಡಿಯೂರಪ್ಪ ಯಾರಿಗೆ ಗೊತ್ತಿಲ್ಲ ರಾಜ್ಯದಲ್ಲಿ? ಯಡಿಯೂರಪ್ಪ ಬಿಜೆಪಿ ಹೆಸರಿಗಿಂತ ಮುನ್ನೆಲೆಗೆ ಬರುವಂತದ್ದು ಹೆಸರು ಯಡಿಯೂರಪ್ಪ. ಆದ್ರೆ ಪಕ್ಷವನ್ನ ಕಟ್ಟಿ ಬೆಳೆಸಿ ಪೋಷಿಸಿ ನೀರೆರೆದು ಈ ಹಂತಕ್ಕೆ ತಂದಿರುವ ನಾಯಕನನ್ನ ಮತ್ತು ನಾಯಕನ ಮಗನ ಹೆಸರು ಯಾಕೆ ತಗಂತ ಇದೀವಿ ಅಂದ್ರೆ ಡೆಫಿನೆಟ್ಲಿ ಎಸ್, ಶಾಸಕರಿ ಅವರು, ಪಕ್ಷದ ಅಧ್ಯಕ್ಷರು ಅವರು. ಅವರ ಗಮನಕ್ಕೆ ತರದಲ್ಲ ಇವರು ಒಂದು ಪ್ರತಿಭಟನೆಗಳನ್ನ ಆಯೋಜನೆ ಮಾಡ್ತಾರೆ, ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ, ಇನ್ವೈಟೇ ಮಾಡಲ್ಲ. ಹೆಂಗ್ ಬೇಕೋ ಎಷ್ಟು ಸಾಧ್ಯವೋ ಅಷ್ಟು ಅವಮಾನ ಮಾಡ್ತಾರೆ ಅಂದ್ರೆ ಏನಾಗಿದೆ? ಇದೆಲ್ಲವಕ್ಕೂ ಹಿಂಗ ಪಿನ್ ಹಚ್ಕೊಡ್ತಾ ಇರೋದು ಯಾರು? ಈ ಪ್ಲಾನ್ ಮಾಡ್ತಾ ಇರೋದು ಯಾರು? ಸಮುದಾಯದಲ್ಲಿ ಇಟ್ಕೊಂಡು ಸಮುದಾಯದ ನಾಯಕನನ್ನ ಹತ್ತಿಕ್ಕಿ ತಾನು ಮುಂದೆ ಬರಬೇಕು ಅನ್ನುವಂತಹ ಭ್ರಮಾಲೋಕದಲ್ಲಿರುವ ಆ ಲೀಡರ್ ಯಾರು? ಇಷ್ಟೊಂದು ದೊಡ್ಡ ಮಟ್ಟದ ಭ್ರಮೆ ಬೇಕಾ? ಇಷ್ಟೊಂದು ದೊಡ್ಡ ಮಟ್ಟದ ಭ್ರಮೆ? ಈ ಪ್ರಶ್ನೆಗಳು ಬರುತ್ತೆ. ಝೀರೋ ಇಂದ ಹೀರೋ ತನಕ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದವರು ಇನ್ಯಾರು ಅಲ್ಲ ರಾಜ್ಯದಲ್ಲಿ, ಅದು ಬಿ ಎಸ್ ಯಡಿಯೂರಪ್ಪ. ಆಮೇಲೆ ಸಾಮಾನ್ಯವಾಗಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮಕ್ಕಳಿಗೆ ಸಪೋರ್ಟ್ ಆಗುತ್ತೆ, ಬಟ್ ಅಂದ್ರೆ ವರ ಆಗುತ್ತೆ. ಅದು ಶಾಪವಾಗಿ ಇಲ್ಲಿ ತನಕ ಪರಿಣಮಿಸಿದ್ದು ಯಾರಿಗಾದ್ರೂ ಇದ್ರೆ ಅದು BY ವಿಜಯೇಂದ್ರ ಅವರೇ. ಅಪ್ಪನ ಹೆಸರು ಹೇಳ್ಕೊಂಡು ಬಂದ್ರು ಅಂದ್ಕೊಂಡು ಅದೊಂದು ಲೇಬಲ್ ಅನ್ನ ಹಣೆಗೆ ಹಚ್ಚಿಬಿಟ್ರು. ಆದ್ರೆ ತಾನೇನೂ ಕೂಡ ಅಲ್ಲದ ದಿನಗಳಲ್ಲೂ ಮೂಲೆಗೂ ಓಡಾಡಿ ಬೈ ಎಲೆಕ್ಷನ್ ಟೈಮ್ ನಲ್ಲಿ ತನಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಮೆರೆದು ಪಕ್ಷದ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊ ಬರುವ ತಾಕತ್ತಿರೋದು BY ವಿಜಯೇಂದ್ರಗೆ ಅಂತ ಅದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ತಂದೆ ಹೆಸರು ಅವರಿಗೆ ವರಕ್ಕಿಂತ ಹೆಚ್ಚಾಗಿ ಶಾಪ ಆಗಿತ್ತು ಕೆಲವು ದಿನ. ಈಗ ವೆರಿ ಸಿಂಪಲ್. ಯಡಿಯೂರಪ್ಪ ಯಾವ ಸಮುದಾಯದವರು? ಲಿಂಗಾಯತ ಸಮುದಾಯದವರೇ ತಾವು ಹೀರೋ ಆಗಕ್ಕೆ ಪಕ್ಷವನ್ನ ಶೂನ್ಯದಿಂದ ಸಿಂಹಾಸನ ತನಕ ಏರಿಸಿದ ಆ ನಾಯಕನನ್ನ ಮತ್ತು ನಾಯಕನ ಮಗನನ್ನ ಈ ಪ್ರಮಾಣದಲ್ಲಿ ಇಗ್ನೋರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಯಾರು ಗೊತ್ತಾಗ್ಲೇಬೇಕಲ್ವಾ? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.